ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನುಗ್ಗೆಕಾಯಿ ರಸಮ್ ಮಾಡೋಕ್ಕೆ ಅಂತ ನುಗ್ಗೆಕಾಯಿ 1-2 ಸ್ಪೂನ್ ತೊಗರಿಬೇಳೆ ಮತ್ತು ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಹಾಕೊಂಡಿದ್ದೀನಿ. ಹಾಕೊಂಡು ಬೇಯಿಸಿಟ್ಕೊಂಡಿದ್ದೀನಿ ಏನ್ಸಿ ಕುಕ್ವೇರಲ್ಲಿ. ಈಗ ಇದನ್ನು ಸೋಸ್ಕೋಬೇಕು. ಈ ಥರ ಜರಡಿಯಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡಿ ಸೋಸ್ಕೊಂಡು ಇಲ್ಲಿ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂಚೂರು ತುಪ್ಪ, ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ ಜಜ್ಜಿರೋದು ಅದನ್ನು ಒಗ್ಗರಣೆಗೆ ಹಾಕಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಅದು ನಿಮ್ಮ ಇಷ್ಟ. ಬೇಕಿಂಗ್ ಅಂದರೆ ಎಲ್ಲ ಸ್ಮ್ಯಾಶ್ ಆಗುತ್ತೆ. ಈ ಥರ ಜರಡಿಯಲ್ಲಿ ಮಾಡಿಕೊಂಡ್ರೆ ಸಾಕು. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇಬ್ಬರೇ ಇದ್ದರೆ ತೊಗರಿಬೇಳೆ 1 ಸ್ಪೂನ್ ಸಾಕು. 4 ನುಗ್ಗೆಕಾಯಿ, 1 ಟೊಮ್ಯಾಟೊ ಮತ್ತು ಒಂದು ಸಣ್ಣದೊಂದು ಈರುಳ್ಳಿ, ಬೆಳ್ಳುಳ್ಳಿ ಹಾಕಬಾರ್ದು. ನಾವು ನುಗ್ಗೆಕಾಯಿ ಸೂಪ್ ಮಾಡಿಕೊಂಡ್ರೂ ಮಿಕ್ಸರ್ ಮಾಡಬಾರ್ದು. ಈ ಥರ ಜರಡಿಯಲ್ಲೇ ಸೋಸ್ಕೋಬೇಕು. ಹುಣಸೆ ಹುಳಿಗಿನ್ನ ಒಂಚೂರು ನಿಂಬೆ ಹುಳಿ ಹಾಕಿದ್ರೆ, ಅಂದರೆ ಊಟ ಮಾಡುವಾಗ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಟೇಸ್ಟು. ನೋಡಿ, ನಾನು ಇಷ್ಟು ಬೆಲ್ಲ ಹಾಕ್ಕೋತಾ ಇದ್ದೀನಿ. ಚಿಕ್ಕ ಪೀಸ್ ಅಷ್ಟೇ, ಒಂದು ಸಣ್ಣ ಪೀಸ್ ಅಷ್ಟೇ. ನಾವು ಥಿಕ್ನೆಸ್ ಎಷ್ಟು ಬೇಕಾದರೂ ಇದು ಮಾಡ್ಕೋಬೋದು. ನಾವಿನ್ನು ಸ್ವಲ್ಪ ಬೇಕಂದರೆ ನೀರು ಹಾಕ್ಕೋಬೋದು. ಖಾರ ಅದು ನಿಮ್ಮ ಇಷ್ಟ. ಒಂಚೂರು ಖಾರ ಇದ್ದರೆ ಚೆನ್ನಾಗಿರುತ್ತೆ. ಮೆಣಸೆಲ್ಲ ಹಾಕಬಾರ್ದು, ಇದಕ್ಕೆ ಟೇಸ್ಟು ಸೂಪ್ ಥರ ಟೇಸ್ಟ್ ಚೇಂಜ್ ಆಗುತ್ತೆ ಇದು. ಸ್ವಲ್ಪ ಜೀರಿಗೆ ಒಂಚೂರು ಜಾಸ್ತಿ ಜಜ್ಜಬೇಕು. ಜೀರಿಗೆ ಮತ್ತು ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆಯೇ ನಾನು ನುಗ್ಗೆ ಸೊಪ್ಪನ್ನ ಕಿತ್ಕೊಂಡ್ಬಿಟ್ಟು ಅದನ್ನು ತೊಳೆದ್ಬಿಟ್ಟು, ಅಂದರೆ ಬಿಡಿಸಿ ತೊಳಿಬಾರ್ದು, ಅದು ಕಡ್ಡಿ ಸಮೇತ ತೊಳೆದ್ಬಿಟ್ಟು ನೆರಳಲ್ಲೇ ಒಣಗಿಸ್ಬೇಕು. ಒಣಗಾದ್ಮೇಲೆ ನೆರಳಲ್ಲೇ ಒಣಗಬೇಕು. ಅದೊಂದು 3 ಡೇಸ್ ಆದಮೇಲೆ ಒಣಗೋದು ಚೆನ್ನಾಗೆ. ಆಮೇಲೆ ಅದನ್ನು ಈ ಥರ ಕ್ಲೀನಾಗಿ ಕಡ್ಡಿ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟು ಡೈಲಿ ಬೆಳಿಗ್ಗೆ 1 ಗ್ಲಾಸ್, ಅಂದರೆ ಈ ದೊಡ್ಡ ಗ್ಲಾಸಲ್ಲಿ ಈ ಗ್ಲಾಸ್ ನೀರಿಗೆ ಇಷ್ಟು ಹಾಕಬೇಕು ಸೊಪ್ಪು. ಇಷ್ಟು ಹಾಕ್ಬಿಟ್ಟು 2 ಸ್ಪೂನ್ ಸೊಪ್ಪು, 2-2.5 ಸ್ಪೂನ್ ಹಾಕಿದ್ರೆ ಸಾಕು. ಹಾಕ್ಬಿಟ್ಟು ಅದು 1/2 ಗ್ಲಾಸ್ ಬರೋವರೆಗೂ ಕುದಿಸಿ ಕುಡಿಬೇಕು. ಹಾಗೇ ನಿಮಗೆ ಸೊಪ್ಪು ಇಷ್ಟ ಆಗಿರೋದ್ರೆ ಸೋಸ್ಕೊಂಡಾರ ಕುಡಿಬೋದು. ಇಲ್ಲ ಅದೇ ಥರ ತುಂಬ ಹೀಟ್ ಏನಾರ ಆದರೆ ಮಾಡಿದ್ರೆ ನಿಮಗೆ ಬ್ಯಾಲೆನ್ಸ್ ಮಾಡ್ಬೋದು ಆವಾಗ. ನೋಡಿ, ಈ ಥರ ಕುದೀತಾ ಇದೆ, ಎಲ್ಲ ಆಗಿದೆ. ನಿಮಗೆ ತೀರಾ ಹುಳಿ ಬೇಕು ಅನಿಸಿದ್ರೆ ಲೆಮನ್ ಹಾಕ್ಕೊಂಡು ಊಟ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿಯಾಗಿ ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಬನ್ನಿ. ಥ್ಯಾಂಕ್ ಯು.